ಆನಂದಮೋಹನ್ ಸ್ವೀಟ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡಲ್ಲಿ ಚೆನ್ನೈ ಮತ್ತು ಬೆಂಗಳೂರು ಸೇರಿದಂತೆ 10,000ಕ್ಕಿಂತ ಹೆಚ್ಚು ಜನಗಳು ಕೆಲಸ ಮಾಡ್ತಿದ್ದಾರೆ, ಸಹ ಕೆಲಸಗರು ಇದ್ದಾರೆ ಅಲ್ಲಿ. ಅದು ಏನಕ್ಕೆ ಯೂನಿಯನ್ ಅಲ್ಲಿ ಫಾರ್ಮ್ ಆಗಿಲ್ಲ, ಏನಕ್ಕೆ ಯೂನಿಯನ್ ಅದನ್ನು ಮಾಡಿಲ್ಲ ಅಂತೇಳಿ ಗೊತ್ತಿಲ್ಲ. ಅಕಸ್ಮಾತ್ ಒಂದು ಯೂನಿಯನ್ ಇದ್ದಿದ್ರೆ, ಯೂನಿಯನ್ ಲೀಡ್ರ್ ಇದ್ದಿದ್ರೆ ನಂತರ ಒಂದು ಪರಿಸ್ಥಿತಿ ಯಾರಿಗೂ ಬಂದಿರೋಕ್ಕಿಲ್ಲ. ಯಾಕಂದರೆ ಒಂದೇ ದಿವಸದಲ್ಲಿ ಕೆಲಸ ಬಿಟ್ಟು ತೆಗೆಯೋದಂತನ್ನೋದು ಅವರು ಅದನ್ನು ಬಿಡೋಕ್ಕಿದ್ದಿಲ್ಲ. ಅದಕ್ಕೋಸ್ಕರ ಅವರು ಹೋರಾಟ ಮಾಡಿರೋರು. ನನಗೆ 5 ವರ್ಷ ಕಾಯಬೇಕಾಗಿರೋ ಅವಶ್ಯಕತೆ ಇದಿಲ್ಲದೆ ಆಗುತ್ತೆ. ಸೊ ಯೂನಿಯನಿಸಮಿಂದು ಯಾವುದಾರ ಬೆನಿಫಿಟ್ ಇದೆಯೋ ಅದನ್ನು 10 ಜನ ಅಷ್ಟು ಜನಸಂಖ್ಯೆ ಇದ್ರೂ ಅಷ್ಟು ಕೆಲಸಗಾರರ ಇದನ್ನೇ ಯಾಕೆ ಮ್ಯಾನೇಜ್ಮೆಂಟ್ ಅದನ್ನು ಅನುಮತಿ ಮಾಡಿಲ್ಲ ಅಂತ ನನಗೆ ಇನ್ನೂವರೆಗೂ ತಿಳುವಳಿಕೆ ಇಲ್ಲ. ಅಡೆಯಾರ್ ಆನಂದಮೋಹನ್ ಚೆನ್ನೈಯಲ್ಲಿ ಪ್ರಾರಂಭಿಸಿ ಕರ್ನಾಟಕ, ಬೇರೆ ಸ್ಟೇಟ್ಗಳಲ್ಲಿ, ನಮ್ಮ ನಾಡಲ್ಲಿ ಮತ್ತು ಹೊರದೇಶದಲ್ಲೆಲ್ಲ ಪ್ರಸಿದ್ಧಿಯಾಗಿದೆ, ಹಲವಾರು ಬೆಳೆದೈತೆ. ಇಷ್ಟೆಲ್ಲ ಬೆಳೆದೈತೆ ಕೂಡಲೇ ಅದನ್ನು ಇನ್ನೂ ಸ್ವಲ್ಪ ಅಡ್ವರ್ಟೈಸ್ ಮಾಡಿ ಸ್ಪಾನ್ಸರ್ಶಿಪ್ ಮಾಡೋಕ್ಕೆ ಹೋಗ್ತಾರೆ. ಆ ಸ್ಪಾನ್ಸರ್ಶಿಪ್ ಮಾಡೋದನ್ನ ಬಿಟ್ಟು ತನ್ನ ಸಹ ನೌಕರರಿಗೆ, ಎಂಪ್ಲಾಯೀಸ್ಗಳಿಗೆ ಏನಾದರೂ ಒಂದು ಒಳ್ಳೆ ರೀತಿಯಿಂದ ಏನಾದರೂ ಒಂದು ಒಳ್ಳೆತನ ಮಾಡಿದರೆ, ಏನೋ ಒಂದು ಕಾರ್ಯಕ್ರಮಕ್ಕೆ ಅವ್ರಿಗೆ ಒಂದು ಸಹಾಯ ಮಾಡಿದರೆ ಜೀವನ ಪೂರ್ತಿ ಅವರಿಗೆ ಯಾವತ್ತೂ ಸಹ ಅವ್ರ ವಂದನೆಗಳನ್ನ ಸಲ್ಲಿಸ್ತಾ ನಾವು ಅವ್ರನ್ನ ಆಚರಿಸ್ತಾ ಇದ್ದೋ. ಬಟ್ ಯಾವುದಕ್ಕೆ ಕಾರಣದಲ್ಲಿ ಅವರು ಅದನ್ನು ಮಾಡ್ತಾ ಇಲ್ಲ. ಹೆಚ್ಚಿಗಾಗಿ ಅದು ಸ್ಪಾನ್ಸರ್ ಮಾಡೋಕ್ಕೆ ಹೋಗ್ತಾರೆ. ಬಿಹೈಂಡ್ ಸೂಟ್ಸ್ ಅಂತ ಒಂದು ಚಾನಲಲ್ಲಿ ಮತ್ತು ಗಲಾಟ ಅಂತ ಇನ್ನೊಂದು ಚಾನಲ್ ಐತೆ, ಚೆನ್ನೈ ಸೇರಿದಂತೆ ಚಾನೆಲ್ಗಳು. ಇವೆರಡು ಚಾನಲಲ್ಲಿ ಶ್ರೀನಿವಾಸ ರಾಜ ಸಾರ್ ಮಾತಾಡಿರ್ತಾರೆ. ಅದರಲ್ಲಿ ಎರಡೆಲ್ಲ ಅವರು ಏನು ವಿವರಿಸಿದ್ದಾರೆ ಅಂದರೆ, ಲಾಕ್ಡೌನ್ ಟೈಮಲ್ಲಿ ನನಗೆ ಕೋಟ್ಯಾಂತರ ರೂಪಾಯಿ ಲೋನ್ ತಗೊಂಡು ನಮ್ಮ ಕೆಲಸ ಮಾಡೋ ಅಡೆಯಾರ್ ಆನಂದಮೋಹನ್ ಕೆಲಸ ಮಾಡೋ ಎಲ್ಲ ನೌಕರರಿಗೆ ನಾನು ಸಂಬಳವನ್ನು ಕೊಟ್ಟೆ ಅಂತೇಳಿ. ಇಲ್ಲಿ ಬೆಂಗಳೂರಲ್ಲಿ ನೋಡಿದ್ರೆ ಮೋಹನ್ ಅವರು ಸುಪ್ರೀಂ ಕೋರ್ಟ್ ಆರ್ಡರ್ ಪ್ರಕಾರ ನೋ ಅಟೆಂಡೆನ್ಸ್, ನೋ ಸ್ಯಾಲರಿ, ನೋ ವರ್ಕ್, ನೋ ಸ್ಯಾಲರಿ ಅಂತ ಮಾಡ್ತಾರೆ. ಈಗ ಜನರೇ ನಾವೆಲ್ಲ ಸೇರಿ ಕನ್ಫ್ಯೂಸ್ ಆಗಿದ್ದೀವಿ, ಯಾವುದು ನಿಜ ಅಂತೇಳಿ ನಮಗೆ ಗೊತ್ತಾಗ್ತಿಲ್ಲ. ಸೊ ಈತ ಒಂದು ಕನ್ಫ್ಯೂಷನಿಂದ ಬಿಡುಗಡೆ ಮಾಡಲಿಕ್ಕೆ ಮತ್ತು ಸ್ಟಾರ್ ಬಿರಿಯಾನಿಯವರ ಜೊತೆ, ಸೇಲಂ ಸ್ಟಾರ್ ಬಿರಿಯಾನಿಯವರ ಜೊತೆ ಮಾತಾಡುವಾಗಲೂ ನಾನು ಕೋಟ್ಯಾಂತರ ರೂಪಾಯಿ ಲೋನ್ ತಗೊಂಡು ನನ್ನ ಸ್ಟಾಫ್ಗೆಲ್ಲ ಸಂಬಳ ಹಂಚಿದ್ದೀನಿ ಅಂತ ಹೇಳಿದ್ದಾರೆ. ಇದು ಬೆಂಗಳೂರಲ್ಲಿ ಫುಲ್ಫಿಲ್ ಆಗಿಲ್ಲ, ಏನಕ್ಕಂತ ಗೊತ್ತಿಲ್ಲ. ಆ ಒಂದು ಅನುಮತಿ ನಮಗೆ ಸಿಗ್ತಾನೆ ಇಲ್ಲ, ಅವ್ರ ಅನುಕೂಲನ ನಾವು ಪಡೆದೇ ಇಲ್ಲ.